ತೇಜಸ್ ಅಂತ. ತೇಜಸ್ ಇದೆ ಏನೋ ಒಂದು ಸಾಧ್ಯ ಉದಾಹರಣೆಗಳು ನಮ್ಮ ಸಂಬಂಧಿಕರನ್ನ ಕರೆದಿ ದೊಡ್ಡದಾಗ ಫಂಕ್ಷನ್ ಮಾಡಿ ಊಟ ಹಾಕಿದ್ರು ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ. ಇವ್ರ ತಟ್ಟೆಲ್ ನಾನು ಊಟ ಮಾಡ್ತೀನಿ, ಇವ್ರ ತಟ್ಟೆಲ್ ನಾನು ಊಟ ಮಾಡ್ತೀನಿ. ಸೊ ಇಷ್ಟೇ ಮನುಷ್ಯನ ತರ ನೋಡ್ಬೇಕು ನಾವೆಲ್ಲರೂ. ಪ್ರಾಣಿ ಅವ್ರು ಒಂದೇ ಒಂದು ಆಸೆ, ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ಆಶೀರ್ವಾದ ದೇವ್ರದ್ದು ಸಿಗುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದ್ರೆ ಇಲ್ಲಿಗೆ ಬಂದ್ರೆ 100% ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಸಿಗುತ್ತೆ. ದಯವಿಟ್ಟು ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇದು ಫಸ್ಟ್ ಟೈಮು ನಮ್ಮ ಗ್ರೂಪ್ ಕಡೆಯಿಂದ ಈ ಥರ ಒಂದು ಕಾಂಟ್ರಿಬ್ಯೂಟ್ ರೈಡ್ ಹೋಗ್ತಾ ಇರೋದು. ಇದು ಏನೋ ಒಂಥರ ನಮಗೂ ಒಂಥರ ಖುಷಿ. ಅದೇ ಇವಾಗ ನಮ್ಮ ಮೀಟಾ ಬಸ್ಸಿ ಪಾರ್ಲಿ ಇಟ್ಟೋದು ನಮ್ಮ ವಿಡಿಯೋ ಏನೋ ಆಲ್ರೆಡಿ ಬಿಟ್ಟವ್ರೆ. ಸೊ ಈ ಗ್ಯಾಪಲ್ಲಿ ಅವರು ಏನೇನು ಐಟಮ್ ತೊಗೊಂಡವ್ರೆ ಅವೆಲ್ಲ ವಿಡಿಯೋ ನೋಡಿ. ಹಲೋ ಸ್ನೇಹಿತರೆ, ನಮಸ್ಕಾರ. ನಮ್ಮದು ಡಾಕ್ ರೈಡರ್ಸ್ ಬೆಂಗಳೂರು ಬೈಕಿಂಗ್ ಕಮ್ಯುನಿಟಿ ಕಡೆಯಿಂದ ಒಂದು ಕಾಸ್ ರೈಡ್ ಮಾಡ್ತಾ ಇದ್ದೀವಿ. ಸೊ ನಾಳೆ ಸಂಡೇ 15ನೇ ತಾರೀಕು ಡಿಸೆಂಬರು ಒಂದು ಕಾಸ್ ರೈಡು ನಮ್ಮ ಟೀಮ್ ಕಡೆಯಿಂದ ಎಲ್ಲ ಟೀಮ್ ಮೆಂಬರ್ಸ್ ಎಲ್ಲ ಒಂದಷ್ಟು ಅಮೌಂಟ್ನ ಡೊನೇಟ್ ಮಾಡಿದ್ದಾರೆ. ಆ ಅಮೌಂಟ್ಗೆ ನಾವು ಗ್ರಾಸರೀಸು ಎಲ್ಲ ತಗೊಂಡು ರೈಡ್ ಮಾಡ್ತಾಯಿದ್ದೀವಿ ನಾಳೆ ನಿಯರ್ ನೆಲಮಂಗಲ ಹತ್ರ ಜನಸ್ನೇಹಿ ಚಾರಿಟಬಲ್ ಟ್ರಸ್ಟ್ ಅಂತ ಹೇಳಿ. ಸೊ ಇದು ಸ್ಟಾರ್ಟಿಂಗು 3 ಮೂಟೆ ಅಕ್ಕಿ ತಗೊಂಡಿದ್ದೀವಿ. ಇನ್ನು ಗ್ರಾಸರೀಸ್ ಎಲ್ಲ ತಗೊಳ್ಳೋದಿದೆ. ಎಲ್ಲ ಒಂದೊಂದೇ ಮಾಡ್ತಾಯಿದ್ದೀವಿ. ಎಲ್ಲ ಮಾಡಿ ನಾಳೆ ಈ ಒಂದು ಒಳ್ಳೆ ರೈಡ್ನ ಸಕ್ಸಸ್ಫುಲ್ ಮಾಡೋ ರೀತಿಯಲ್ಲಿ ನಾವು ಮುಂದುವರಿತಾ ಇದ್ದೀವಿ. ನೋಡೋಣ ಇನ್ನು ಏನೇನಾಗುತ್ತೆ ಮುಂದೆ ಎಲ್ಲ. ಆ ಗಾಡಿ ಈ ಗಾಡಿ ಇಲ್ಲಿ ನಮ್ಮವರು ಇಲ್ಲಿ ಹೇಳಬೇಕು. ನೀವು ಫುಲ್ಲು ಕವರ್ ಮಾಡ್ಕೊಂಡು ಬಂದಿದ್ದೀರಾ. ನನ್ನ ಫುಲ್ ಚಳಿ. ಅಯ್ಯೋ ಸೆಲ್ಗೈತಾ ಗಾಡಿ? ಎಷ್ಟು? 100 ರೂಪಾಯಿ. ರೆಕಾರ್ಡ್ ಆಗ್ತಿದ್ವಾ? ಯಾರು ಗೊತ್ತು, ಅದಕ್ಕೆ ಜೋಗ ಹಾಕೊಂಡೆ. ಅಯ್ಯೋ ಸರಿಗಿಲ್ಲ ನಮ್ಮ ತೇಜಸ್ ಅವರು. ಇವರೇ ಅಂತ ಬೇಡಿ ಅಂತ ಹೇಳಿದ್ದು. ಹೇಳೋರಂತೆ, ನಾವು ಅದಕ್ಕೆ ಕಾಯ್ತಾ ಇದ್ದೀವಿ. ಮೇಲ್ ಬರ್ತಾ ಇದ್ಯಾ? ಅಲ್ಲ, ಹೆಲಿಕಾಪ್ಟರು. ಹಲೋ, ಅದೇ ಇನ್ನು ಮಾಡ್ತಾವ. 22 ತಗೋ ಹೇಳು. ಓಕೆ ಗೈಸ್, ಹಾಂ ಬ್ರೋ, ನನಗೆ ಕೋಟ್ ಕ್ರೀಮ್ ಬೇಡ. ಓಕೆ ಸ್ನೇಹಿತರೆ, ಒಂದು 22 ಜನ ಬಂದಿದ್ದೀವಿ ಇವತ್ತು ರೈಡು. ಎಲ್ಲರಿಗೂ ಗೊತ್ತಿರೋ ಹಾಗೆ ಅಣ್ಣ, ಯಾರು ಡಿಸ್ಟರ್ಬ್ ಮಾಡ್ತಾನೆ ಇವರು? ಇವತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ರೈಡು. ಅಲ್ಲ, ಇವರು ಹಿಂಗೆ ಹೇಳ್ತಾರೆ, ಇವರು ಇಲ್ಲ ಆನ್ ಮಾಡ್ತಾರೆ. ಸರಿಗಿಲ್ಲ. ಓಕೆ, ಇವತ್ತಿನ ರೈಡ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಆನ್ಯುವಲ್ ಡೊನೇಷನ್ ರೈಡು DRB ಟೀಮಿಂದ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ಮೆಂಬರ್ಸ್ ಎಲ್ಲರೂ ಈ ಒಂದು ರೈಡ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ. ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೊ ಮಚ್. ಹಾಗೆ ಈ ಒಂದು ರೈಡಲ್ಲಿ ಸ್ಪಾನ್ಸರ್ಗಳು ಸ್ಪೆಷಲ್ ಪಾರ್ಟ್ನರ್ಗಳಾಗಿ ಬಂದಿದ್ದಾರೆ. ಒಂದು ಮೆಡಿಸಿನ್ ಪಾರ್ಟ್ನರ್ ಆಗಿ ನಮ್ಮ ಕೃಷ್ಣ ಮೆಡಿಕಲ್ ಅವರು ವಿನೀತ್ ಯಾದವ್ ಅವರು. ಹೊಡೀರಿ ಚಪ್ಪಾಳೆ ಯಾಕೆ? ಹಾಗೆ ನಮ್ಮ ಕುಕೀಸ್ ಪಾರ್ಟ್ನರ್ ಬ್ರೋ, ಏನ್ ಬ್ರೋ ಎಸ್ಸು? ಬ್ರಿಟಾನಿಯಾ ಅವರು ನಮ್ಮ ಕುಕೀಸ್ ಪಾರ್ಟ್ನರ್ ಆಗಿ ಅವರು ಬೇರೆ ಬಂದಿದ್ದಾರೆ. ಹೊಡೀರಿ ಚಪ್ಪಾಳೆ. ಇವರಿಬ್ಬರು ಮಧ್ಯದಲ್ಲಿ ಯೂನಿಬಿಕ್ ಕುಕೀಸ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಅವ್ರಿಗೂ ಒಂದು ಚಪ್ಪಾಳೆ.
ಸೊ ಇವರೆಲ್ಲ ನಮಗೆ ಕೈ ಜೋಡಿಸಿದ್ದಾರೆ. ಹಾಗೆ ಒಂದಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ. ಇದೆಲ್ಲ ಅಮೌಂಟು ನಾವೇನು ಕಲೆಕ್ಟ್ ಮಾಡಿದ್ವಿ ಆ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿ ಒಂದು ಗ್ರಾಸರೀಸ್ ಎಲ್ಲ ತಗೊಂಡು ಆಲ್ರೆಡಿ ಆಟೋ ಬಿಟ್ಟಿದೆ, ಡೈರೆಕ್ಟ್ ಅಲ್ಲಿಗೆ ಬರ್ತಾರೆ. ಸೊ ಅಲ್ಲಿ ಹೋಗಿ ಪೀಸ್ಫುಲ್ ಆಗಿ ನಾವೇನು ಅನ್ಕೊಂಡಿದೀವಿ ಅದನ್ನ ಡೊನೇಟ್ ಮಾಡಿ ಅಲ್ಲೊಂದು ಅಷ್ಟು ಅವ್ರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿ ಬರೋ ಅಂಥದ್ದು ಇವತ್ತಿನ ಪ್ಲಾನ್. ಓಕೆನಾ? ಸೊ ಇಲ್ಲಿ ಏನೇನು ಜಾಯ್ನ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಮತ್ತೊಮ್ಮೆ. ಎಲ್ಲರಿಗೂ ಗ್ರೂಪ್ ರೂಲ್ಸ್ ಎಲ್ಲರಿಗೂ ಗೊತ್ತಲ್ಲ, ಮತ್ತೆ ಏನು ಹೇಳೋಕೆ ಬೇಕಾಗಿಲ್ಲ. ಸೊ ನಾವು ಇವಾಗ ಹೋಗ್ತಾ ಇರೋದು ಬಂದು ಜನಸ್ನೇಹಿ ಆಶ್ರಮ ಅಂತ. ಇದು ಬಂದು ನೆಲಮಂಗಲ ಟೋಲ್ ಅಲ್ಲ ಅಣ್ಣ? ನೆಲಮಂಗಲ ಟೋಲ್ ಅಲ್ಲ, ಇದು ನೆಲಮಂಗಲ ಟೋಲ್ ಅಲ್ಲ. ಮುಂದೆ ನೆಲಮಂಗಲದಲ್ಲಿ ಇದೆಯಾ ಎಲ್ಲ ಅದು? ಹೌದು, ನೆಲಮಂಗಲ ಒಳಗಡೆ ಇದೆ ಬ್ರೋ. 21 ಇದೆ ಕರೆಕ್ಟಾಗಿ. ಓಹೋ, ಹಾಸನವರು. ಹಾಂ 2:30 ಹಾಂ. ಬನ್ನಿ ಬರೇ. ಹಾಂ. 8 ಕಿಲೋಮೀಟರ್ ಹಿಂಗೆ ಹೋಗ್ಬೇಕಂತಣ್ಣ. ಓಹ್. 8 ಕಿಲೋಮೀಟರ್ ಓನ್ಲಿ ಸ್ಟ್ರೈಟ್ ರೋಡ್. ವಿಡಿಯೋ ಮಾಡೋಣ ಅಂದ್ರೆ ಈಗ ಸೆಕೆಂಡ್ ಆಗುತ್ತೆ. ನನ್ನ ಫೋನ್ ಕೊಡಲ? ನಿಮ್ದು ಐಫೋನ್ ತಾನೆ? ಹಾಂ. ನೋಡಿ ಹೇಳ್ತೀನಿ, ವಿಡಿಯೋ ಮಾಡಿ ಬನ್ನಿ, ಈ ಸೈಡ್ ಬನ್ನಿ ಹೇಳ್ತೀನಿ. ಇಲ್ಲಾಂದ್ರೆ 360 ಆನ್ ಮಾಡ್ತೀನಿ ಬಿಡಿ. ಹಾಂ ಮಾಡಿ, ಇಲ್ಲಾಂದ್ರೆ ಅದು ಎಲ್ಲ ಕವರ್ ಆಗುತ್ತಾ ಹಿಂದೆ ಎಲ್ಲ? ಅದೇ ನಾನು ಮಾಡಬೇಕು. ಮತ್ತೆ ಅದು ಹೆಂಗೆ? ನೀವು ಫೋನ್ ಕೊಡಿ ಹೇಳ್ತೀನಿ. ಹಾಂ. ಅಣ್ಣ ಹುಷಾರಣ, ಭಯ ಆಯ್ತದಣ್ಣ? ಹಾಂ. ಹಾಂ ಓಕೆ. ಎಲ್ಲಿಯಾ ನಾನು? ಹಾಂ. ಹ್ಞೂ ಆಯ್ತು, ಹೋಗಿ ಮುಂದೆ ಹೋಗಿ ಹೇಳ್ತೀನಿ ಅಲ್ಲ. ಸಾಕಪ್ಪ, ನನ್ನ ಕೈ ನೋವು ಬಂತು. ಓಕೆ, ಫೋನು ಜೋಬಲ್ಲಿ ಇಕ್ಕಿಕೊಳ್ಳಬೇಕು. ಹಾಂ. ಓಹ್ ಏನ ರೋಡ್ ಇದು, ಸಖತ್ತಾಗಿದ್ದು. ಹಾಂ. ಓಹೋ, ಫುಲ್ಲು ಸ್ನೇಕೆ ರೋಡ್. ಓ. ಇನ್ನೇನು 400 ಮೀಟರ್ ರೈಟ್ ಅಂತೆ. ಬಂದ್ಬಿಡ್ತಾ? ಹ್ಞೂ ಅಣ್ಣ. ಅಷ್ಟು ಬೇಗಣ್ಣ? ಇನ್ನೇನು ಇನ್ನು ಹೋಗೋಣ, ಹೋಗ್ಬಿಟ್ಟು ವಾಪಸ್ ಬರೋಣ ನಡ್ರೆ. ಅಲ್ಲ, ಇವಾಗ ನನಗೆ ಸ್ಟಾರ್ಟ್ ಮಾಡಿದ್ವಿ ಗಾಡಿ. ಹತ್ರನೇ ಅಲ್ವಾ ಬ್ರೋ? ಆದ್ರೆ 20 ಕಿಲೋಮೀಟರು ಓ, ಅಷ್ಟು ಬೇಗ ಬಂದ್ವಿ ಅಂತ. ಅಂದ್ರೆ ನಮ್ಗೆಲ್ಲೂ ಟ್ರಾಫಿಕ್ಕು ಕಿಟ್ರಿಕ್ಕು ಎಲ್ಲ ಏನಿಲ್ಲ. ಹಾಂ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಲಾಯಲ್ ಕನ್ನಡಿಗ ನಂದು. ಲಾಯಲ್ ಕನ್ನಡಿಗ ನಂದು. ಇದು ನಮ್ಮ ಗ್ರೂಪು. ಇದು ಮಾತಾಡ್ತಾನ ಬರ್ರಿ. ಇದೇ ಅವ್ರನ್ನೇ ಕರಿತೀವಿ, ಇಲ್ಲೇ ನೀವು ಬರೋಕ್ಕಾಗಲ್ಲ. ನಮಸ್ತೆ ಸರ್. ತೇಜಸ್ ಅಂತ. ಒಳ್ಳೆ ತೇಜಸ್ ಇದೆ. ನಾನು ಇವ್ರ ಜೊತೆ ದಾಂಡೇಲಿ ರೈಡ್ ಹೋದ ತಿಂಗಳೇ ಮಾಡ್ಕೊಂಡು ಬಂದೆ. ಏನೋ ಒಂದು ಸಾಧನೆ ಮಾಡ್ಕೊಂಡು. ಹೌದು. ಇಷ್ಟ ನೀವು ನಿಲ್ಕೊಳ್ಳಲ್ವಾ? ಸರಿ ಏನೊಂದು ಅಲ್ಲಿ ಹಂಗೆ ಕಾಯಿ ಕೈಲಿ ಹೋಗ್ಬಿಡಿ. ಬನ್ನಿ ಬ್ರಾ, ನೀವೇನ ಅವರು ಇನ್ಸ್ಟಾಗೆ ನಿಮ್ಗೆ ಸರ್.
ಇಷ್ಟಾಗಿ ಬೇಡವಾ ನಿಮಗೆ ಅದು ಅವ್ರು ತೆಗಿತಾರಲ್ಲಿ ಅಲ್ಲ ಇಲ್ಲ ಐತೆ ಬಿಡಿ, ಇಲ್ಲ ಐತೆ ಬಿಡಿ. ಅಲ್ಲೂ ಅಲ್ಲಿ ತೆಗ್ದೆ ಹ್ಞೂ ಶೂ ತೆಗಿಬ್ರೋ ನೀವು ಮಾಡೋಣ. ಎಲ್ರಿಗೂ ನಮಸ್ಕಾರ. ಅಣ್ಣವ್ರಿಗೊಂದು ಆಶೀರ್ವಾದ ಮಾಡಿ ಜೋರಾಗಿ. ಅಷ್ಟೋದಿಲ್ಲ ನೀವು ನೋಡಕ್ ಬಂದವ್ರೆ, ಅವ್ರಿಗೆ ಕಾಲಿಗೆ ಇರ್ಬೋದು, ಒಳ್ಳೆ ಮನಸ್ಸಿದೆ. ಅಷ್ಟೋದಿಲ್ಲ ಇಲ್ಲಿವರೆಗೂ ಬಂದವ್ರೆ ಅಂದ್ರೆ ನೀವೆಲ್ಲ ಗೌರವ ಕೊಡಬೇಕು. ಯಾಕೆ ಹೇಳಿ, ನಾವೆಲ್ಲ ಚೆನ್ನಾಗಿರೋ ನಾವುಗಳೇ ಒಂದಷ್ಟು ಜಾಗಗಳಿಗೆ ಹೋಗಿ ಹಿಂದೆ ಮುಂದೆ ನೋಡ್ತೀವಿ. ಅಂತದ್ರಲ್ಲಿ ಇಂಥ ಒಂದು ಪುಣ್ಯ ಜಾಗಕ್ಕೆ ಅವ್ರು ಕಾಲಿಲ್ಲ ಅಂದ್ರೂ ನೋಡ್ಬೇಕು ಅನ್ನೋ ಬೈಕೆ ಇಟ್ಕೊಂಡು ಬಂದಿದಾರಲ್ಲ, ಜೋರಾಗಿ ಪ್ರಯತ್ನ ಮಾಡಿ. ಪರಿಸ್ಥಿತಿ ಮಕ್ಕಳು ಯೋಗೇಶ್ವರ್ ಚೆನ್ನಾಗಿ ನೋಡ್ಕೊಂತಾರೆ, ಚೆನ್ನಾಗಿ ನೋಡಬೇಕು. ಇಲ್ಲಿ ಅಂಥ ಸಿಸ್ಟಮ್ ಎಲ್ಲೂ ಇಲ್ಲ. ಇಲ್ಲಿ ಬೆಂಗಳೂರಲ್ಲೇ ಇದ್ದೀವಿ, ಯಾವ ಆಶ್ರಮದಲ್ಲೂ ಇಲ್ಲ. ಎಲ್ಲ ನಿಮ್ಮಂಥವ್ರೆಲ್ಲ ಅಧ್ಯಯ. ಮಾರ್ತಳ್ಳಿ ಅಲ್ಲಿಂದ ಒಂದು ತುಳಸಿ ಮತ್ತು ಅಲ್ಲಿ ತಾನೆ ನಮ್ಮದು ಎಲ್ಲ ಕಾಣಿಸುತ್ತೆ. ನಮ್ಮ ಎಲ್ಲ ಅವರ ಊಟ ಮಾಡೋದು ಹೇಗಿದ್ದೀರ ತಾವ? ನಿಮ್ಮ ಹೆಸರೇನು? ಹೇಮಣ್ಣ. ನನ್ನ ಹೆಸರು ತೇಜಸ್ ಅಂತ. ಹಾಂ, ಯಾರೋ ಕಾರಣ ಕರ್ಕೊಂಡು ಬಂದ್ಬಿಟ್ಟು. ಹಾಂ ಹಾಂ, ಇನ್ನೂ ಚೆನ್ನಾಗಿ ನನ್ನ ಹೆಸರು ತೇಜಸ್ ಅಂತ. ತೇಜಸ್ ನೀವು ಹಂಗಂತಾರ? ಮಾಡಿದ್ನೇನು ಇಲ್ಲ, ಅದು ಕೈ ಕಾಲ ಕರೆಸಿ ವಿಮರ್ಶೆ ಮಾಡಲಿಲ್ಲ. ನೀವು ನೋಡ್ಬೋದು, ಇವರಿಂದ ಇಷ್ಟೆಲ್ಲ ನಡೀತಾ ಇದೆ. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ. ಅವರು 14-17 ಸಾವಿರ ಜನಕ್ಕೆ ಒನ್ ಟೈಮ್ ಊಟ ಕೊಡ್ತಾರೆ. ಅವರಿಲ್ಲ, ಆದ್ರೂ ಒನ್ ಟೈಮ್ ಊಟ ಸಿಗ್ತದೆ. ಕಾರಣ ಏನು? ಅವರ ಶ್ರಮ, ಅವರ ಬೆವರಿನ ಹನಿ. ಇವತ್ತು ಎಷ್ಟೋ ಜನ ಊಟ ಮಾಡ್ತಿದ್ದಾರೆ. ಆ ತರ ಮನುಷ್ಯ ಬದುಕಬೇಕು ಅನ್ನೋದು ಒಂದು ಆಸೆ. ಸೊ ನಾವು ಅವ್ರ ತರ ಅಂತ ಆಗಕ್ಕಾಗಲ್ಲ. ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನಮ್ಮ ಕೈಲಾಗಿದ್ದು ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನ ಕೊಡ್ಬೋದಲ್ಲ. ಅದರಿಂದ 100 ಜನ ಒಬ್ಬೊಬ್ಬರಾದ್ರೂ ನಮ್ಗೆ ಸಂತೋಷ ಇದೆ ಸರ್. ಹಾಗಾಗಿ ಈ ಸೇವೆ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲರೂ ಕೂಡ ಜೋರ ಒಂದ್ಸಲಿ ಕ್ಲಾಸ್ ಮಾಡಿ ದಯವಿಟ್ಟು. ನೀವು ಇಲ್ಲಿ 24/7 ನರ್ಸ್ ಕೂಡ ಇರ್ತಾರೆ. ಇಲ್ಲಿರುವಂತವ್ರಿಗೆ ಆರೋಗ್ಯಕ್ಕೆ ಏನಾಗ್ಬೇಕು ಮಾತ್ರೆ ಆಗಿದ್ರೆ, ಯಾಕಂದ್ರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿರೋ ಕೆಲಸ ನಾನು ಮಾಡಲ್ಲ. ಸೊ ಹಾಗಾಗಿ ಅದು ನೋಡ್ಕೊಳಕ್ಕೆ ಅಂತಾನೆ ಅವರಿದ್ದಾರೆ. ಸೊ ಇಲ್ಲೇ ಮೆಡಿಸಿನ್ಸ್ ಮಾತ್ರೆಗಳೆಲ್ಲ ಸಿಗುತ್ತೆ. ಹಾಗೆ ಈ ಕಡೆ ಲೇಡೀಸ್ಗೆ ಒಂದು ಸಪರೇಟ್ ವಾರ್ಡ್ ಕೂಡ ಮಾಡಿದ್ರು, ತಾವು ನೋಡ್ಬೋದು. ಯಾಕಂದ್ರೆ ಕಂಪ್ಲೀಟ್ ಆಗಿ 1 ಅಡಿ ಜಾಗ ಕೂಡ ಫ್ರೀ ಇಲ್ಲ ಸರ್. ನಾವೆಲ್ಲರೂ ನಿಂತ್ಕೊಂತೀವಿ ಒಂದು 15 ನಿಮಿಷ ಅಂದ್ರೂ ನಿಮ್ಗೆ 1 ಅಡಿ ಜಾಗ ಸಿಗೋದಿಲ್ಲ. ಇಲ್ಲಿ ಬಂದಿರೋ ನಿಮ್ಗೇನೆ ನಿಂತ್ಕೊಳ್ಳೋಕೆ ಎಷ್ಟು ಕಷ್ಟ ಆಗ್ತಾ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡ್ಬೇಕು, ಇಂಥ ಕೆಲಸಗಳಿಗೆ ಆಶೀರ್ವಾದ ಮಾಡಬೇಕು. ಸಪೋರ್ಟ್ ಮಾಡಕ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ನೆಗೆಟಿವ್ ಆಗಂತೂ ಮಾತಾಡಬಾರ್ದು. ಸೊ ಎಲ್ಲರೂ ಕೂಡ ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ ಸರ್ ದಯವಿಟ್ಟು. ಟಾಕ್ ರೈಡರ್ಸ್ ಬೆಂಗಳೂರಿಂದ ಇವತ್ತು ಎಲ್ಲ ಅಣ್ಣಂದ್ರು ಅಕ್ಕಂದ್ರು ಸುಮಾರು ಜನ ಬಂದಿದ್ದಾರೆ. ವಿಷಯ ಏನಪ್ಪಾ ಅಂದ್ರೆ ಅವ್ರು ಒಂದೇ ಒಂದು ಆಸೆ, ಪುಣ್ಯಕ್ಷೇತ್ರಗಳಿಗೆ ಹೋದ್ರೆ ಆಶೀರ್ವಾದ ದೇವ್ರದ್ದು ಸಿಗುತ್ತೋ ಇಲ್ವೋ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದ್ರೆ ಇಲ್ಲಿಗೆ ಬಂದ್ರೆ 100% ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಸಿಗುತ್ತೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಜೊತೆಗೆ ಪ್ರತಿಯೊಬ್ಬರ ಕೈಯ ಮುಂದೆ ಚಾಚಿ ಒಳ್ಳೆಯದಾಗಿ ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಲಿಸ್ಲಿ. ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಸಿಗಲಿ, ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ ಸಿಗಲಿ, ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸಿಗಲಿ. ನಾನು ಸ್ವರ್ಗಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಕ್ಕಾಗಲ್ಲ, ಅವ್ರನ್ನ ಕರ್ಕೊಂಡು ಹೋಗಕ್ಕಾಗಲ್ಲ ಸರ್. ಹಾಗಾಗಿ ಇದನ್ನೇ ಸ್ವರ್ಗ ಅಂತ ನಾನು ಭಾವಿಸ್ತೀನಿ. ಸೊ ಎಲ್ರಿಗೂ ಒಳ್ಳೇದಾಗಿ. ಈಗ ಉದಾಹರಣೆಗೆ ಇವ್ರನ್ನ ನೋಡ್ಬೋದು ನೀವು. ಇವ್ರ ಮೊದಲನೇ ವಿಡಿಯೋ ಯಾರಾದ್ರೂ ನೋಡಿದೀರಾ? ಯಾರಾದ್ರೂ ಇಲ್ಲಿರೋರು ಯಾರು ನೋಡಿಲ್ಲಲ್ಲ? ಸಾಧ್ಯವಾದ್ರೆ ಇವ್ರ ವಿಡಿಯೋ ನೋಡಿ, ಇವತ್ತು ಹೋಗ್ಬಿಟ್ಟು ತೆಗಿರಿ ಸರ್. ಇವ್ರನ್ನ ಮುಟ್ಟೋದಕ್ಕೂ ಸಾಧ್ಯ ಇರಲಿಲ್ಲ. ಹಿಂಗೆ ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ. ಇವ್ರನ್ನ ಮುಟ್ಟೋದಕ್ಕೂ ಸಾಧ್ಯ ಇರಲಿಲ್ಲ. ಕಂಪ್ಲೀಟ್ ಕೀವು ರಕ್ತ ಬರ್ತಾ ಇತ್ತು ಮೈಯಲ್ಲಿ. ಇವತ್ತು ಹಿಂಗೆ ಇದಾರೆ ಅವರು. ಇಲ್ಲಿ ಬಂದು ಎಷ್ಟು ದಿನ ಆಯ್ತಲ್ಲ?
ಸರ್ 5-6 ತಿಂಗಳಾಗಿದೆ. ಇವಾಗ ಹೆಂಗಿದ್ದೀರಿ? ಸೂಪರ್ ಆಗಿದೆ ಸರ್. ಮೈಯೆಲ್ಲ ಚರಪ ಹಿಂಗಂದ್ರೆ ಹಂಗೆ ಬಿಡ್ಬಿಡು. ಇವ್ರು ಆತರ ಇದಾರೆ ಅನ್ನೋ ಕಾರಣಕ್ಕೆ ಫುಲ್ ಶರ್ಟ್ ಹಾಕೊಂಡು ಓಡಾಡ್ತಿದ್ರು. ಯಾಕೆಂದ್ರೆ ಇವ್ರನ್ನ ಯಾರು ಮುಟ್ಟಲ್ಲ ಅಂತ. ಹೌದು ಸರ್. ಆಯ್ತಾ? ಇವ್ರಿಗೆ ಯಾರು ಕೆಲಸ ಕೊಡ್ತಿರ್ಲಿಲ್ಲ. ಕಾರಣ ಏನೇನ್ರಿ? ಇವ್ರಿಗೆ ಆ ರೋಗ ಇದೆ, ನಮಗೂ ಆಗ್ಬಿಡುತ್ತೆ ಅಂತ. ಇವತ್ತು ಇವ್ರ ತಟ್ಟೆಲ್ಲಿ ನಾನು ಊಟ ಮಾಡ್ತೀನಿ, ಇವ್ರ ತಟ್ಟೆಲ್ಲಿ ನಾನು ಊಟ ಮಾಡ್ತೀನಿ. ಸೊ ಇಷ್ಟೇ, ಮನುಷ್ಯನ ತರ ನೋಡ್ಬೇಕು ನಾವೆಲ್ಲರೂ, ಪ್ರಾಣಿಗಳ ತರ ನೋಡ್ಬಾರ್ದು. ಸಿಂಪಲ್ ಆಗಿರ್ಬೇಕಂದ್ರೆ ಜಾಗ ಸಿಕ್ಕುದು ನನಗೆ ಜಾಗ ಆಕ್ಚುಲಿ ಇವ್ರು ಯೋಗೇಶ್ ಅವ್ರು ಮಾಡ್ತಾ ಇರೋದು ತುಂಬಾ ಒಳ್ಳೆ ಕೆಲಸ. ಮಾತಾಡಿ ಸರ್. ಮತ್ತೆ ಇಲ್ಲೇ ನಿಮ್ ಹಿಂದೆನೇ ಇರ್ತೀನಿ ನಾನು. ನನಗೆ ಒಂದು ಖುಷಿ ಏನಂದ್ರೆ ಇಷ್ಟು ಜನ ನೆಮ್ಮದಿಯಾಗಿ ಇದ್ದಾರಲ್ಲ. ಯಾಕಂದ್ರೆ ನಾವು ಇವಾಗ ಮನೆಗೆ ಹೋದ್ರೆ ರಿಲೇಟಿವ್ಸ್ ಅದು ಇದು ಅಂತ ಮಾತಾಡ್ತಾರೆ, ಟೆನ್ಷನ್. ನಮ್ಗೆ ಇಲ್ಲಿ ಏನಿಲ್ಲ. ಕರೆಕ್ಟ್ ಅಲ್ವಾ? ಹೌದಣ್ಣ. ಆಮೇಲೆ ಏನ್ ಗೊತ್ತಾ, ರಿಲೇಷನ್ಗೆ ನಾವು ಈಗ ಉದಾಹರಣೆಗಳು ನಮ್ಮ ಸಂಬಂಧಿಕರನ್ನ ಕಾಡದಿ ದೊಡ್ಡದಾದ ಫಂಕ್ಷನ್ ಮಾಡಿ ಊಟ ಹಾಕಿದ್ರು ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ದುಡ್ಡು ಜಾಸ್ತಿ ಆಗೈತೆ ಮಾಡಲ್ಲ, ಆಮೇಲೆ ಯಾವ್ದಾರು ಇಲ್ಲ ನಾವು ಫಂಕ್ಷನ್ ಜೋರಾಗಿ ಮಾಡಲ್ಲ ಅಂತಾರೆ. ಇಲ್ಲಿ ಯಾರು ಹಂಗಲ್ಲ, ಎಲ್ಲ ಒಳ್ಳೇದೇ ಬಯಸ್ತಾರೆ. ನೀವು ಕೊಟ್ಟಂತ ಊಟ ಇಲ್ಲಿ ಎಲ್ರಿಗೂ ಒಂಥರ ಅಮೃತ. ಸೊ ಇಲ್ಲಿ ಎಲ್ಲ ಊಟ ಮಾಡಿ ನೆಮ್ಮದಿಯಾಗಿ ಮಲಗ್ತಾರಲ್ಲ, ಅದರಿಂದ ನಿಮ್ಗೆ ಒಳ್ಳೇದೇ ಆಗುತ್ತೆ ಹೊತ್ತು ಯಾವತ್ತೂ ಕೆಟ್ಟದಾಗಲ್ಲ. ಸೊ ಅನ್ನ ಹಾಕಿದ ಮನೆ ಕೆಡಲ್ಲ, ಅದೇನೋ ಹೇಳ್ತಾರೆ ಗೊಬ್ಬರ ಹಾಕಿದ ಹೊಲ ಕೆಡಲ್ಲ ಅಂತ. ಹಂಗೆ ಈ ಸಂಸ್ಥೆ ಬೆಳೆಯೋದಕ್ಕೆ ಕಾರಣ ಏನಂದ್ರೆ ಇರೋ ದೇವ್ರ ಮಕ್ಕಳು, ನಿಮ್ಮಂತ ಆಶೀರ್ವಾದ ಸರ್. ನೀವು ಬಂದಿದ್ದು ನಿಜವಾಗ್ಲೂ, ಇವ್ರು ಬಂದಿದ್ದಕ್ಕಿಂತ ಹೆಚ್ಚಾಗಿ ನೀವು ಬಂದಿದ್ದು ತುಂಬಾ ಖುಷಿ ಆಗ್ತದೆ ನನಗೆ. ಕಾರಣ ಏನ್ ಗೊತ್ತಾ, ಕಾಲಿಲ್ಲ ಅನ್ನೋ ಒಳ್ಳೆ ಮನಸ್ಸಿದೆ ಅಲ್ವಾ. ಸೊ ಇದನ್ನೆಲ್ಲ ನೋಡ್ಬೇಕು ಅನ್ನೋ ಆಸೆ ಇದೆ ಅಲ್ವಾ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. 1% ಇವ್ರಿಗೆ ಜಾಸ್ತಿ. ಥ್ಯಾಂಕ್ ಯು ಸರ್. ಬರ್ಬೇಕಾ? ಮುಂದೆ ನಮ್ದು ಲಡಾಖ್ ರೈಡ್ ಐತೆ. ಹೌದಾ? ಬ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್ ಒಂದು ವಿಡಿಯೋ ಮಾಡಿ ಕಳಿಸಿ ಅಲ್ಲಿಂದ. ನಾನಂತೂ ಬರೋಕ್ಕಾಗಲ್ಲ ಸರ್, ನಿಮ್ಮ ಆಶೀರ್ವಾದ ಇದ್ರೆ ಸಾಕು ಸರ್. ಥ್ಯಾಂಕ್ ಯು ಸರ್. ಹೋದ ಕಡೆ ಎಲ್ಲ ಒಂದೊಂದು ವಿಡಿಯೋ ಮಾಡಿ ಕಳಿಸ್ತಾರೆ, ಅಪ್ಲೋಡ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸರ್. ಹಣ ಅದು ಸರ್, ಫೋಟೋನ ಇಲ್ವಾ ನಿಮ್ದು? ಖುಷಿ ಆಗುತ್ತೆ ನೋಡಿ. ಇವ್ರ ಹೋಗಿದ್ದಾರೆ, ಕಾಲಿಲ್ಲ ಅಂತ ಮನೇಲಿ ಕೂರ್ಲಿಲ್ಲ ಅವರು, ಏನೋ ಒಂದು ಮಾಡ್ಬೇಕಂತ ಇವ್ರ ಜೊತೆ ದಾಂಡಿಲ ಎಲ್ಲ ಹೋಗಿ ಬಂದ್ರೆ ಈ ಗಾಡಿಲಿ. ನಿಜ ಇಲ್ಲ ಸರ್, ನಾನು ಇಲ್ಲಿಂದ ನೆಲಮಂಗ್ಲಕ್ಕೂ ಹೋಗಲ್ಲ ಬೈಕಲ್ಲಿ. ಟ್ರೂ ಹೇಳ್ತೀನಿ, ನಮ್ಮ ಕೈಲಿ ಆಗ. ಮಿಡ್ ನೈಟ್ ಸ್ಟಾರ್ಟ್ ಮಾಡಿದ್ದು ಸ್ಟುಡಿಯೋಲಿ ಆಯ್ತು. ಗಾಡಿ ಸ್ವಲ್ಪ ಕನ್ಫ್ಯೂಸ್ ಆಗಲ್ಲ ಸರ್. ಇಲ್ಲ ಫ್ರೆಂಡ್ಸ್ ಅಂದ್ರೆ ಅವನು ಇವರಿಗೆ ರೂಢಿ ಆಗಿದೆ. ಅದೇ ನಾವು ಇಲ್ಲಿ ಕೂತ್ರ ನಿಜ ಒಂದು ಸ್ವಲ್ಪ ದೂರನೂ ಹೋಗಕ್ಕಾಗಲ್ಲ ನಮ್ಮ ಕೈಯಲ್ಲಿ. ಇವ್ರಿಗೆ ರೂಢಿ ಆಗಿದೆ, ಇವ್ರಿಗೆ ಅನುಭವ ಇದೆ. ಬಟ್ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸ್ಬೇಕು ಇವಾಗಲೂ. ಎಲ್ಲ ಮೈಕ್ ಗೀಕ್ ಎಲ್ಲ ಹಾಕೊಂಡವ್ರು ಪಾಪ ಅವರು. ಇನ್ನೊಂದು ಹೆಲ್ಮೆಟ್ ಕೊಡಿ ಅವ್ರಿಗೆ. ಅಲ್ಲೈತೆ, ಅಲ್ಲೈತಲ್ಲ ಒಂದು ಹೆಲ್ಮೆಟ್ ಕೊಡಿ. ಅಲ್ಲಿದೆ ನೋಡಿ ಅದೇ ಕೊಡಿ. ಸ್ಪೀಡಲ್ಲಿ ಹಂಗೆ ಗಾಡಿ ಒಂದ್ಸತಿ ರೌಂಡ್ ಸ್ವಲ್ಪ ಇದಾಗತ್ತೆ. ಇರಲಿ ಸರ್, ತೊಂದರೆ ಇಲ್ಲ. ಥ್ಯಾಂಕ್ ಯು. ಲಡಾಖ್ ಹೋಗ್ಬರ್ತೀನಿ ಸರ್. ಮತ್ತೆ ಹಿಂಗ್ ಹೋದ್ರಾ? ಬ್ರೋ ನಿಮ್ದು ಚಪ್ಪಲಿ ಎಲ್ಲಿದೆ? ಥ್ಯಾಂಕ್ ಯು ಸರ್. ಅಲ್ಲಿ ಹೇಗಿತ್ತು ಸರ್? ಸೂಪರ್ ಎಕ್ಸ್ಪೀರಿಯನ್ಸ್, ತುಂಬಾ ಖುಷಿ ಆಯಿತು. ಒಳ್ಳೇದಾಗಲಿ ಸರ್. ಬಾಯ್ 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 ದೇವಸ್ಥಾನ. ಬಾಯ್ ಬಾಯ್ ಬಾಯ್. ಹಾಂ ಓಕೆ ಬಾಯ್ 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 ಬಾಯ್. ಕಾಲ್ ಮಾಡಿದ್ದೀನಿ. ಲಾಸ್ಟ್ ತ್ರಿಬಸ್ ಅಂತು ಕಿರಣ ಮತ್ತೆ ಬರ್ತಾರೆ ಅಣ್ಣ. ಹಾಂ ಕಿರಣ ಹಾಂ ಬಾಯ್ 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 ಬಾಯ್. ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿರೋ ಚೆನ್ನಾಗಿರೋದು. ಹಾಂ ಊಟ ಮಾಡ್ಕೊಂಡು ಹೋಗಿರೋ ಚೆನ್ನಾಗಿರೋದು. ಪರವಾಗಿಲ್ಲ. ಟಿಫನ್ ಮಾಡಿಲ್ಲ ನೀವು?
ಪರವಾಗಿಲ್ಲ ಬಾಯ್ ಮತ್ತೆ ಬರ್ತೀವಿ. ಮತ್ತೆ ಫ್ರೀಡಮ್ ಬನ್ನಿ ಅಣ್ಣ, ಹಾ. ಹೊರಗಡೆ ಬನ್ನಿ, ಇನ್ನು ಪೂಜೆ ಇರುತ್ತೆ. ನಾನು ಬರ್ತೀನಿ ಮತ್ತೆ ಫೆಬ್ರವರಿಯಲ್ಲಿ. ಫೆಬ್ರವರಿ ಬರ್ತೀರಾ? ಹಾಂ ಓಕೆ. ಇಂತ ಒಳ್ಳೆ ಕೆಲಸ ಮುಗೀತು. ಹೌದೌದು. ಮಕ್ಕಳೆಲ್ಲ ಬಾಯ್ ಮಾಡ್ತಾವ್ರಲ್ಲಿ. ಹಾಂ ಬಾಯ್. ಹಾಯ್ ಬ್ರೋ, ಅವರ್ ಯು? ಅಲ್ಲ ಬಾಯೋ, ಅವ್ರಿಗೆ ಬಾಯಿ ಅಂತ ಹೇಳ್ತೇವೆ, ನೀವು ಆಯೋ. ಸರಿ, ಬ್ಲಾಗ್ ಮಾಡಿ ಎಲ್ಲ ಮುಗೀತು. ಅಲ್ಲ ಆಲ್ರೆಡಿ ಆಗ್ತಾನೆ ಐತೆ. ಸೊ ಹೇಗಂತ ನಾ ಇವತ್ತು ಪ್ರೋಗ್ರಾಮು ತುಂಬಾ ಖುಷಿ. ಆಕ್ಚುಲಿ ನೀವು ನಮಗೆ ಹೇಳ್ಬೇಕು, ನಾನು ನಿಮಗೆ ಕೇಳ್ತಾ ಇದ್ದೀನಿ. ಹೌದು, ನಿಜ ಅದು. ಬಟ್ ಇವತ್ತು ತುಂಬಾ ಖುಷಿ ಆಯ್ತು ನಮಗೆ. ಒಂದು ಜನಸ್ನೇಹಿ ಚಾರಿಟಬಲ್ ಟ್ರಸ್ಟು ಏನೋ ನಿರಾಶ್ರಿತರಿಗೆ ಅವರು ಸೇವೆ ಮಾಡ್ತಾರೆ. ಸೊ ಅಲ್ಲಿ ಹೋದ್ಮೇಲೆ ತುಂಬ ಒಂದು ಪೀಸ್ಫುಲ್ಲಾಗಿ ಏನೋ ಮನಸ್ಸು ಹಗುರವಾಗಿ ಫ್ರೀ ಆಗೈತೆ. ಅಲ್ಲ ಇಲ್ಲಿ ನೋಡಿ ಎಷ್ಟು ಬಿಸಿಲಿದೆ, ಅಲ್ಲಿ ಎಷ್ಟು ಅಷ್ಟು ಜನ ಇದ್ರೂ ತಂಪಾಗಿತ್ತು. ಅಲ್ಲಿ ಅಷ್ಟು ಸೆಕೆ ಅನ್ಸಿಲ್ಲ. ಇವಾಗ ನೋಡಿ ಟೀ ಕುಡಿಯೋಕೆ ಹಾಕ್ಸಿದ್ರೆ ಫುಲ್ ಸೆಕೆ ಆಗ್ತದೆ. ಬಟ್ ಅದು ತುಂಬಾ ಚೆನ್ನಾಗಿತ್ತು. ಯೋಗೇಶ್ ಅವರು ಇದ್ರು ಅಲ್ಲಿ, ಜನಸೇವಿ ಅವರು. ಅವ್ರ ಜೊತೆ ತುಂಬಾ ಮಾತುಕತೆ ಎಲ್ಲ ಮಾಡಿದ್ವಿ, ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು. ಅಲ್ಲಿರೋರು ಪಾಪ ಎಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಈ ವಿಡಿಯೋ ಮುಖಾಂತರ ಏನು ಹೇಳೋದಂದ್ರೆ, ಯಾರಿಗಾರು ಈ ಥರ ಏನೋ ಮಾಡ್ಬೇಕಂದ್ರೆ ಜನಸ್ನೇಹಿ ಅವ್ರಿಗೂ ಮಾಡಿ. ಯಾಕಂದರೆ ಅವ್ರದ್ದು ಜೀರೋ ಸಪೋರ್ಟ್, ಅವ್ರು ಯಾರು ಸಪೋರ್ಟ್ ಇಲ್ಲ. ಅದೇ ನಾವು ವಿಡಿಯೋ ಅಲ್ಲಿ ನೋಡಿದ್ರೆ ಬೇರೆ, ವಿಡಿಯೋಲೆಲ್ಲ ನೋಡ್ತೀವಿ ಬೇಜಾನ್ ಬರ್ತದೆ ಅಂತ. ಇಲ್ಲಿ ಬೇರೆ ಇದೆ. ಇಲ್ಲಿ 140 ಜನ ಇದ್ದಾರೆ. ಹೌದು, 140 ಜನ. ಹಾಂ, ಅಲ್ಲ ಒಂದು ಟೈಮ್ಗೆ ಟೀನೇ ಎಷ್ಟು 10 ಲೀಟರ್ ಬೇಕು. ಹೌದು, ಹಾಲು. ಅದು ಪಾಪ ಮಾಡ್ತಾ ಇದ್ದಾರೆ ಜೀರೋ ಸಪೋರ್ಟಲ್ಲಿ. ಎಲ್ಲ ನಮ್ಮ ಕರ್ನಾಟಕ ಜನ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನೋಡೋರು ಅವರು ಮಾಡಿ ಅಷ್ಟೇ ನಾವು ಕೇಳ್ಕೊಳ್ಳೋದು. ನಮ್ಮ ಡಾರ್ಕ್ ರೈಡರ್ಸ್ ಕಡೆಯಿಂದ ಒಂದು ರೈಡು ಇವತ್ತು ಪೀಸ್ಫುಲ್ ರೈಡ್ ಮಾಡಿದ್ದೀವಿ. ತುಂಬ ಖುಷಿ ಆಯಿತು. ತೇಜಸ್ ಬ್ರೋ ಬಂದಿದ್ದು ಖುಷಿ ಆಯಿತು. ನೀವು ಆರ್ಗನೈಸ್ ಮಾಡಿದ್ದು ತುಂಬ ಖುಷಿ ಆಯಿತು. ಫಸ್ಟು ಥ್ಯಾಂಕ್ ಯು. ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಡಾರ್ಕ್ ರೈಡರ್ಸ್ ಜೈ ಕಮ್ಯುನಿಟಿ ಮೇಲೆ ಸದಾ ಇರಲಿ. ಇಂಥ ಒಳ್ಳೆ ಕೆಲಸ ಇನ್ನೂ ಮಾಡೋಣ. ಎಷ್ಟಾಗುತ್ತೋ ಚೆನ್ನಾಗಿ. ಜೈ ಡಿ ಆರ್. ಜೈ. ಈಗ ಆಫ್ ಮಾಡಿದ್ರೆ ನಾವು ಹೋಗಲ್ಲಿ